ಯುಗಾದಿ ಉತ್ಸವದ ನಿಮಿತ್ತ ಜಾಗೃತಿ ಮೂಡಿಸಲು ಕುಮಟಾ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ನೂರಾರು ಜನರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಯುಗಾದಿ ಉತ್ಸವದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಗಮನ ಸೆಳೆದರು. ಕುಮಟಾ ಯುಗಾದಿ ಉತ್ಸವ ಸಮಿತಿಯು ಮಾರ್ಚ್ 19ರಂದು ಹಮ್ಮಿಕೊಂಡಿರುವ 18ನೇ ವರ್ಷದ ಯುಗಾದಿ ಉತ್ಸವ 2026ರ ಪ್ರಯುಕ್ತವಾಗಿ ಬುಧವಾರ ಸಾಯಂಕಾಲ ಕುಮಟಾ ಪಟ್ಟಣದಲ್ಲಿ ಬೈಕ್ ರ್ಯಾಲಿಯ ಮೂಲಕ ಯುಗಾದಿ ಹಬ್ಬದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿದ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ದೇವಸ್ಥಾನದಿಂದ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೆಗಡೆ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿಯವರು ಸನಾತನ ಧರ್ಮದ ಪ್ರತಿರೂಪವಾದ ಯುಗಾದಿ ಹಬ್ಬದ ಮೂಲಕ ನಮ್ಮೆಲ್ಲರಿಗೂ ಹೊಸ ವರ್ಷ ಆರಂಭವಾಗುತ್ತದೆ. ಯುಗಾದಿಯಿಂದಲೇ ಪ್ರಕೃತಿಯಲ್ಲೂ ಬದಲಾವಣೆ ಶುರುವಾಗುತ್ತದೆ. ಇದನ್ನು ಗಮನಿಸಿಯೇ ನಮ್ಮ ಹಿರಿಯರು ಯುಗಾದಿಯನ್ನ ಹೊಸ ವರ್ಷದ ಆರಂಭ ಎಂದು ಕರೆದಿದ್ದಾರೆ. ಈ ಶುಭ ದಿನವನ್ನು ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯವನ್ನು ಯುವ ಪೀಳಿಗೆಗೆ ಬಳುವಳಿಯಾಗಿ ನೀಡಲು ಯುಗಾದಿ ಉತ್ಸವವನ್ನು ವಿಭಿನ್ನವಾಗಿ ಆಚರಿಸಿಕೊಂಡು ಬರಲಾಗಿದೆ. ಈ ಉತ್ಸವದ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮೂಲಕ ಸಮಸ್ತ ಕುಮಟಾದ ಜನತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಿದ್ದೇವೆ. ಯುಗಾದಿ ಉತ್ಸವ ಕಾರ್ಯಕ್ರಮದಲ್ಲಿ ಯುವ ಜನರು ಹೆಚ್ಚಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕುಮಟಾದ ಜನತೆಯಲ್ಲಿ ಒಂದು ಭಿನ್ನಹ ಯುಗಾದಿ ಉತ್ಸವವನ್ನು ನಾವು ಕಳೆದ 17 ವರ್ಷಗಳಿಂದ ಸಾರ್ವತ್ರಿಕವಾಗಿ ಜನರಿಗೆ ಇದು ಹೊಸ ವರ್ಷ ಹೇಳುವಂಥ ಸಂದೇಶವನ್ನು ಕೊಡುವುದಕ್ಕೋಸ್ಕರ ಆಚರಿಸ್ತಾ ಇದ್ದೇವೆ. ಈ ಒಂದು ಯುಗಾದಿ ಉತ್ಸವವನ್ನು ಎಲ್ಲ ಹಿಂದೂ ಬಂಧುಗಳು ಇದರಲ್ಲಿ ಭಾಗವಹಿಸಿ ಆಮೇಲೆ ದೇವರ ಕೃಪೆಗೆ ನಮ್ಮ ಇಡೀ ವರ್ಷ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಯುಗಾದಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಯುಗಾದಿ ಉತ್ಸವದಲ್ಲಿ ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ನಾಳೆಗೆ 4:15 ಇದೇ ಸ್ಥಾನದಿಂದ ದೊಡ್ಡ ಶೋಭಾಯಾತ್ರೆ, 7:00 ಮಣಿಕಿ ಗ್ರೌಂಡ್ನಲ್ಲಿ ಶ್ರೀ ನಿರ್ಭಯಾನಂದ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗಾಗಿ ಈ ಒಟ್ಟಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಒಟ್ಟಾಗಿ ಕಾರ್ಯಕ್ರಮಕ್ಕೆ ಬರಬೇಕು. ಆ ನಿಮಿತ್ತವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋಸ್ಕರ ಇವತ್ತು ನಾವು ಇದೇ ಒಂದು ಸ್ಥಾನದಿಂದ ಒಂದು ಬೈಕ್ ರ್ಯಾಲಿಯನ್ನು ಇಟ್ಟುಕೊಂಡಿದ್ದೇವೆ. ಆ ಬೈಕ್ ರ್ಯಾಲಿ ಉತ್ಕೃಷ್ಟವಾಗಿ ನಿಯಮಿತವಾಗಿ ಶಿಸ್ತಿನಿಂದ ನಡಿಬೇಕು ಹೇಳುವಂಥ ಭಿನ್ನವನ್ನು ಸಾರ್ವತ್ರಿಕರಲ್ಲಿ ಮಾಡ್ತಾ ಇದ್ದೇನೆ. ನಾಳೆ ಹೊಸ ವರ್ಷ, ನಮಗೆ ಯುಗಾದಿ ಹಬ್ಬ. ಕುಮಟಾದಲ್ಲಿ ಕಳೆದ 17 ವರ್ಷದಿಂದ ಭಾಳ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಯುಗಾದಿ ಉತ್ಸವವನ್ನು ಯುಗಾದಿಯನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಅದರಂತೆ ಇವತ್ತು ಬೈಕ್ ರ್ಯಾಲಿ, ಈಗ ನಾಳೆ ಶೋಭಾಯಾತ್ರೆ ಮತ್ತು ಸಮಾರಂಭ ಇರ್ತದೆ. ಯುಗಾದಿಯನ್ನು ಒಂದು ವಿನೂತನ ರೀತಿಯಲ್ಲಿ ನಾವು ಕುಮಟಾದಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಪರಂಪರೆಯಾಗಿ ಹೊರಟಿದೆ. ಇದೇ ರೀತಿ ನಾವು ಎಲ್ಲರೂ ಸೇರಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದನ್ನು ನಿರ್ಧಾರ ಮಾಡಿ ಹಲವಾರು ವರ್ಷದಿಂದ ಇದು ಮಾಡ್ಕೊಂಡು ಬರ್ತಿದ್ದೀವಿ. ಮುಂದೆ ಹೀಗೆ ಮಾಡ್ತೀವಿ. ಒಟ್ಟು ಹೊಸ ವರ್ಷವನ್ನು ಹೊಸತನದಲ್ಲಿ ಕುಮಟಾದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಆರಂಭವಾದ ಬೈಕ್ ರ್ಯಾಲಿಯು ಸುಭಾಷ್ ರಸ್ತೆ, ರಥಬೀದಿ, ಬಸ್ತಿಪೇಟೆ, ಹಳೆ ಬಸ್ ನಿಲ್ದಾಣ, ಮಾಸ್ತಿಕಟ್ಟೆ ಸರ್ಕಲ್, ಹೆಗಡೆ ಕ್ರಾಸ್ ಮೂಲಕ ಹೆದ್ದಾರಿ ಮಾರ್ಗವಾಗಿ ಗಿಬ್ ಹೈಸ್ಕೂಲ್ ಸರ್ಕಲ್ನಿಂದ ನೇರವಾಗಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಮಾವೇಶಗೊಂಡಿತು. ಈ ರ್ಯಾಲಿಯಲ್ಲಿ ಯುಗಾದಿ ಉತ್ಸವ ಸಮಿತಿ ಖಜಾಂಚಿ ಜಿಎಸ್ ಹೆಗಡೆ, ಪ್ರಮುಖರಾದ ಆನಂದ್ ವೈನಾಯ್ಕ್, ಸುರೇಶ್ ಭಟ್, ಬಿಎನ್ಕೆ ನಾಗರಾಜ್, ಶೀತಲ ಭಂಡಾರಿ, ಪೂರ್ಣಿಮಾ ಕಾಮತ್, ಎಂಕೆ ಶಾನ್ಬಾಗ್, ವಿವಿಧ ಸಂಘಟನೆಗಳ ಪ್ರಮುಖರಾದ ಸಂಪತ್ ಕುಮಾರ್, ಜಿಐ ಹೆಗಡೆ, ಡಾಕ್ಟರ್ ಜಿಜಿ ಹೆಗಡೆ, ರಾಜು ಮಸ್ತಿಹಳ್ಳ, ಹೇಮಂತ್ ಕುಮಾರ್ ಗಾಂವ್ಕರ್, ವಿಶ್ವನಾಥ್ ನಾಯ್ಕ್, ಸುಬ್ರಹ್ಮಣ್ಯ ಉಡದಂಗಿ, ಮಂಜುನಾಥ್ ಕುಮಟಾಕರ್, ಚಂದ್ರಹಾಸ್ ನಾಯಕ್ ಇತರರು ಇದ್ದರು.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.